ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? SVN ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮೊದಲನೇದಾಗಿ ನಾಗರ ಚೌತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇವತ್ತಿನ ವಿಡಿಯೋ ನಾಗರ ಚೌತಿ ಪೂಜೆ ನಾನು ಯಾವ ರೀತಿ ಎಲ್ಲ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಪೂಜೆ ಸಾಮಾನುಗಳೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ಬೇಕಿರುವಂತಹ ಪೂಜೆಗೆ ಬೇಕಾದಂಥ ಅಡುಗೆ ಇಟ್ಕೊಂಡಿದ್ದೀನಿ. ಪೂಜೆಗೆ ಬೇಕಾಗಿರುವಂಥ ವಿಭೂತಿ, ಕುಂಕುಮ, ಊದಿನ ಕಡ್ಡಿ, ಹಣ್ಣು, ಎಲೆ, ಅಡಿಕೆ, ಹೂವು, ಅಂಗುನೂಲು, ಗೆಜ್ಜೆ ವಸ್ತ್ರ, ಮತ್ತು 5 ಧಾನ್ಯಗಳ ಉಂಡೆ, ಎಳ್ಳುಂಡೆ, ಮತ್ತು ಕಡಲೆಕಾಳು, ನೆನೆ ಅಕ್ಕಿ, ತೆಂಗಿನಕಾಯಿ ಮತ್ತು ಹಾಲು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ತಂಬಿಗೆ ನೀರು ಕೂಡ ತೊಗೊಂಡಿದ್ದೀನಿ. ಇದು ಲಾಸ್ಟಲ್ಲಿ ಇಟ್ಟಿರೋದು ಹಾಲು. ಹಸಿ ಹಾಲನ್ನೇ ಹಾಕ್ತೀವಿ ನಾಗಪ್ಪಗೆ ನಾವು. ಇದನ್ನು ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದಾದ ನಂತರ ಇನ್ನೇನು ಪೂಜೆ ಸಂಡೇ ಅಲ್ವಾ, ಸ್ವಲ್ಪ ನಿಧಾನಕ್ಕೇ ಆಗಲಿ ಅಂತ ಸ್ವಲ್ಪ ಲೇಟೇ ಆಯ್ತು. ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ನಾಗಪ್ಪನಿಗೆ. ನಾವು ಯಾವಾಗಲೂ ನಮ್ಮ ಮನೆಯಲ್ಲಿ ನಾಗರ ಚೌತಿ ದಿನ ಮಾಡ್ತೀವಿ. ಕೆಲವೊಬ್ಬರು ಪಂಚಮಿ ದಿನ ಮಾಡ್ತಾರೆ. ನಾವು ಯಾವಾಗಲೂ ಚೌತಿ ದಿನ ಮಾಡೋದು. ಇದನ್ನು ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ನೀವು ಯಾವ ರೀತಿ ಎಲ್ಲ ಮಾಡ್ತೀರಾ ನಾಗರ ಪೂಜೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪೂಜೆ ಮಾಡೋದು ಗೊತ್ತಲ್ವ, ನೀರು ಹಾಕಿ ಬಿತ್ತಿ ಕುಂಕುಮ ಹಚ್ಚಿಬಿಟ್ಟು ಅದಾದ ನಂತರ ಹೂವು, ದೀಪ ಹಚ್ಚಿ ಎಲ್ಲನೂ, ಹಾಗೆ ತುಪ್ಪದ ಬತ್ತಿ, ಎಣ್ಣೆ ಬತ್ತಿ ಕೂಡ ತೊಗೊಂಡೋಗಿದ್ದೆ. ಫಸ್ಟ್ ದೀಪ ಹಚ್ಚಿ ಆದ ನಂತರ ಪೂಜೆ ಸ್ಟಾರ್ಟ್ ಮಾಡೋದು. ಇವಾಗ ತೆಂಗಿನಕಾಯಿ ಹೊಡೆಯೋದು, ತೆಂಗಿನಕಾಯಿ ಹೊಡೆದು ಎಡೆ ಹಿಡಿಯೋದು. ನನಗೆ ಖುಷಿ ಆಯಿತು. ಒಂದೇ ಏಟಿಗೆ ತೆಂಗಿನಕಾಯಿ ಹೊಡೀತು. ಏನಾದರೂ ಅಂದ್ಕೊಂಡ್ರೆ ಬೇಗ ಆಗುತ್ತೆ ಕೆಲಸ ಅಂತ ಅರ್ಥ. ನೋಡಿ, ಒಂದೇ ಏಟು ತೆಂಗಿನಕಾಯಿ ಹೊಡಿತು. ನನಗೆ ಖುಷಿ ಆಯಿತು. ಥ್ಯಾಂಕ್ ಯು. ನನ್ನ ವೀಡಿಯೋಗಳನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಎಲ್ಲರೂ. ಹಾಗೆ ಲೈಕು ಹೈಪ್ ಕೊಡಿ ನನಗೆ. ಎಡೆ ಹಿಡಿದ್ಬಿಟ್ಟು ಇನ್ನು ನಾಗಪ್ಪ ಪ್ರದಕ್ಷಿಣೆ ಮಾಡಿ ಬರ್ತೀವಿ. ನಾನು ಮಕ್ಕಳು ಹೋಗಿದ್ವಿ ಹಾಲು ಹಾಕೋದಕ್ಕೆ. ನೀವು ನಿಮ್ಮ ಕಡೆ ಯಾವ ರೀತಿ ಎಲ್ಲ ಮಾಡ್ತೀರಾ ಅಂತ ಹೇಳಿ. ಕೆಲವೊಂದು ಕಡೆ ನಾಗಪ್ಪನ ಎಡೆಗೆ ಹುಗ್ಗಿ ಮಾಡ್ತಾರೆ, ಕರಿಗಡುಬು ಕೂಡ ಮಾಡ್ತಾರೆ. ಕೆಲವೊಬ್ಬರು ಹಾಲು ಮಾತ್ರ ಹಾಕಿ ಬರ್ತಾರೆ. ನಾವು ಹಂಗಲ್ಲ, ಮೊದಲಿನ ರೀತಿ ಯಾವ ರೀತಿ ಮಾಡ್ಕೊಂಬಂದಿದ್ರು ಅದೇ ರೀತಿಯೇ ಫಾಲೋ ಮಾಡ್ತಾಯಿದ್ದೀನಿ ನಾನು. ಹಬ್ಬನ ಕೆಲವೊಂದು ಕಡೆ ಕೆಲವೊಂದು ರೀತಿ ಮಾಡ್ತಾರೆ. ಅಮ್ಮನ ಊರ ಕಡೆ ಆದರೆ ಏನಂದರೆ, ಅಮ್ಮನ ಮನೆಯಲ್ಲಾಗಲಿ ಅತ್ತೆ ಮನೆಯಲ್ಲಾಗಲಿ ನಾಗಪ್ಪನಿಗೆ ಹಾಲು ಹಾಕೋವರೆಗೂ ಮನೆಯಲ್ಲಿ ಕರಿದಂಥ ಪದಾರ್ಥಗಳು ಏನನ್ನು ಮಾಡೋದಿಲ್ಲ. ನಾಗರ ಪೂಜೆ ಆದ ನಂತರನೇ, ಶ್ರಾವಣ ಮಾಸದಲ್ಲಿ ಫಸ್ಟಿನೇ ಚೌತಿ ದಿನವೇ ಮಾಡೋದು ನಾವು. ಏನಂದರೆ, ಚೌತಿ ದಿನ ಇನ್ ಕೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು ಉಳಿದ 4 ಸೋಮವಾರದಲ್ಲಿ 3 ಸೋಮವಾರ ಬಂದಿರ್ತೀನೋ ಅದರಲ್ಲಿ ಯಾವುದಾದ್ರೂ ಒಂದು ದಿನನ ಹಬ್ಬನ ಮಾಡ್ತಾರೆ. ಏನಂದರೆ, ಕರಿದಂಥ ಪದಾರ್ಥಗಳು ಯಾವುದೂ ಮಾಡಲ್ಲ. ಕೆಲವೊಬ್ಬರು ಮನೆಯಲ್ಲಂತೂ ಒಗ್ಗರಣೆ ಕೂಡ ಹಾಕೋದಿಲ್ಲ. ಬೇಳೆಗೆ, ಸಾಂಬಾರಿಗೆ ಒಗ್ಗರಣೆ ಹಾಕ್ತೀವಲ್ವ, ಚಟ್ನಿಗೆ, ಆ ಥರ ಒಗ್ಗರಣೆ ಕೂಡ ಹಾಕೋದಿಲ್ಲ. ಆ ರೀತಿಯಾದಂಥ ಸಂಪ್ರದಾಯ ಇನ್ನೂ ಇದೆ. ಹಬ್ಬ ಆದ ನಂತರ ಕರಿ ಅಂತ ಮಾಡ್ತಾರೆ ಪ್ರತಿಯೊಂದು ಹಬ್ಬಕ್ಕೂ. ಅದಾದ ನಂತರ ರೊಟ್ಟಿ ಅಥವಾ ಚಪಾತಿ, ಹೋಳಿಗೆ, ದೋಸೆ ಈ ಥರದ್ದು ಏನಾದರೂ ಕರಿದಂಥ ಪದಾರ್ಥ, ಎಣ್ಣೆ ಉಪಯೋಗಿಸಿ ಮಾಡುವಂಥ ಪದಾರ್ಥಗಳು ಮಾಡೋದಿದ್ರೆ ಹಬ್ಬ ಆದ ನಂತರನೇ ಮಾಡೋದು. ಆ ಥರ ಸಂಪ್ರದಾಯ ಇದೆ ನಮ್ಮ ಕಡೆ ಎಲ್ಲ. ನಿಮ್ಮ ಕಡೆ ಆ ಥರ ಇದೆಯಾ? ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಯಾವ ರೀತಿ ಮಾಡ್ತೀರಾ? ಕೆಲವೊಬ್ಬರು ಶ್ರಾವಣ ಮಾಸದಲ್ಲಿ ನಾಗರ ಪೂಜೆ ಮಾಡೋದಿಲ್ಲ. ಅದಕ್ಕೊಂದು ಬೇರೆ ದಿನ ಕೂಡ ಇರುತ್ತೆ. ನಮ್ಮ ಕಡೆ ಮಾತ್ರ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಹಬ್ಬನ. ಎಲ್ಲ ರೀತಿಯ ಉಂಡೆಗಳು, ಶೇಂಗಾ ಉಂಡೆ, ಎಳ್ಳು ಉಂಡೆ, ರವೆ ಉಂಡೆ, ಮಂಡಕ್ಕಿ ಗೊತ್ತಲ್ವ, ಮಂಡಾಳು ಉಂಡೆ ಅದು, ಮತ್ತು ಚಕ್ಕಲಿ, ಖಾರದ ಐಟಮ್ ಬೇಕಲ್ವ ಸಿಹಿ ಜೊತೆ, ಅದಕ್ಕೆ ಚಕ್ಕಲಿ ಅಥವಾ ಅವಲಕ್ಕಿ ಈ ಥರದ್ದು ಎಲ್ಲ ತಿಂಡಿಗಳನ್ನು ಮಾಡ್ತಾರೆ. ನಾನು ಶೇಂಗಾ ಉಂಡೆ, 5 ಧಾನ್ಯಗಳ ಉಂಡೆ ಮತ್ತು ಎಳ್ಳುಂಡೆ ಇಷ್ಟನ್ನು ಮಾಡಿದ್ದೆ. ಆ ಎಡೆಗೆ ಏನಂದರೆ 5 ಧಾನ್ಯಗಳು ಸೇರಿಸಿ ಮಾಡುವಂಥ ಉಂಡೆ ಮತ್ತು ಎಳ್ಳುಂಡೆ ಇಷ್ಟು ಮಾತ್ರ ಮಾಡ್ತೀವಿ. ಅದಾದ ನಂತರ ಜೋಳದ ಹರಳುಗಳನ್ನು ಮಾಡ್ತೀವಿ. ಅದ್ರದ್ದೊಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ, ಜೋಳದ ಹರಳು ಯಾವ ರೀತಿ ಮಾಡೋದು ಅಂಥೇಳಿ. ನೀವು ಅದನ್ನು ಕೂಡ ನೋಡಿ. ನಾನು ಈ ರೀತಿಯಾಗಿ ಪೂಜೆನ ಮಾಡಿದ್ದೇನೆ. ನಾಗೇಂದ್ರ
भस्माङ्गरागाय महेश्वराय नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय महेश्वराय नित्याय शुद्धाय दिगम्बराय तस्मै नकाराय महेश्वराय नमः शिवाय 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 नमः शिवाय. ಥ್ಯಾಂಕ್ ಯು. ವಿಡಿಯೋ ನೋಡಿರೋಂಥ ಎಲ್ರಿಗೂ ತುಂಬ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಹಾಗೆ ಹೈಪ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಹೇಗನ್ನಿಸ್ತು ಕಮೆಂಟ್